ನಾನು ಈ ಅಂಗನವಾಡಿ ಕೇಂದ್ರಕ್ಕೆ ಅದೆಷ್ಟು ಸಲ ಬಂದಿದ್ದೀನೋ ಗೊತ್ತಿಲ್ಲ. ಈ ಕಟ್ಟೋತವಿಂದ ಹಿಡಿದು ಈ ಸೈಟು ವಿವಾದದಿಂದ ಹಿಡಿದು ಕಾಂಪೌಂಡು ಅದು ಏನು ಸಮಸ್ಯೆ ಇದ್ದಾಗಲೂ ಇಲ್ಲಿ ಬಂದಿದ್ದೀನಿ. ಅವರ ಮೀಟಿಂಗ್ ಇದ್ದಾಗ ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಖುಷಿ ಆಗ್ತದೆ ಅಂದರೆ ಇಲ್ಲಿರೋ ಚಿತ್ರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಇದು ನಮಗೆ ಹಿಂಗೆ ಆಗ್ಬೇಕಾದ್ರೆ ಮಕ್ಕಳಿಗೆ ತುಂಬ ಎಫೆಕ್ಟಿವ್ ಆಗಿ ಇವರು ನಮಗಿಂತ ಹೆಚ್ಚಾಗಿ ಈ ಮಕ್ಕಳು ಮನಸ್ಸಲ್ಲಿ ಉಳಿತವೆ. ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಚಿತ್ರಗಳು ಇಲ್ಲಿದ್ದಾವೆ. ನಮ್ಮ ದೇಶ, ಹೂಗಳು, ಹಣ್ಣುಗಳು, ತರಕಾರಿ, ಸೊಪ್ಪು ನೋಡಿರಿ ಇಲ್ಲೆಲ್ಲ ಎಲ್ಲ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಸಾಮಾನ್ಯ ಜ್ಞಾನ ಮಕ್ಕಳಿಗೆ ಏನು ಚಿಕ್ಕ ವಯಸ್ಸಲ್ಲಿ ಬೇಕಾಗಿದೆ ಅವೆಲ್ಲವೂ ಸಹ ಇಲ್ಲಿ ಬಿಡಿಸಿದ್ದಾರೆ. ಇದನ್ನು ಈ ಕಾರ್ಯವನ್ನು ಮಾಡ್ತಕ್ಕಂಥ ಜೀನಿಯವರಿಗೆ ನಮ್ಮ ಶಿರಾ ತಾಲೂಕಿನ ಜನತೆಯ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಶಿರಾ ತಾಲೂಕು ಮದ್ದೂರು ಪಂಚಾಯಿತಿ ಮದ್ದೂರಿನಲ್ಲಿ ಇವತ್ತು ವಿಶೇಷವಾಗಿ ದಿಲೀಪ್ ಕುಮಾರು ಒಂದು ಪೇಂಟು, ಸುಣ್ಣ ಬಣ್ಣ ಅಭಿವೃದ್ಧಿಯಾಗಿ ಚೆನ್ನಾಗಿ ಹೊಡೆದವ್ರೆ ಎಲ್ಲನ. ಇದೇ ಥರ ಎಲ್ಲ ಹಳ್ಳಿನಲ್ಲೂ ಅವರು ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ನಾನು ಕೇಳ್ಬೇಕು. ಸರ್ ನಮಸ್ಕಾರ, ನಾನು ರಾಘವೇಂದ್ರ ಅಂತ. ಟಿವಿ ಕಂಪ್ನಿಯವರು ಈ ಅಂಗನವಾಡಿ ಕಟ್ಟಡಕ್ಕೆ ಕಾಯಕಲ್ಪ ಮಾಡಿ ಬಣ್ಣ, ಚಿತ್ತಾರ ಎಲ್ಲ ಬಿಡಿಸಿ ಮಕ್ಕಳಿಗೆ ಬರೋದಕ್ಕೆ ಒಂದು ಆಸಕ್ತಿ ಥರ ಮಾಡಿದ್ದಾರೆ. ದಯವಿಟ್ಟು ದೇವ್ರಿಗೆ ಅವ್ರು ಒಳ್ಳೇದು ಮಾಡಲಿ. ಜೀನಿ ಕಂಪ್ನಿಯವ್ರು ಮಾಡಿರೋ ಈ ಸೇವೆಗೆ ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯತ್ ಪರವಾಗಿ ಅಭಿನಂದನೆ. ನಮಸ್ಕಾರ ಸರ್. ನಮ್ಮ ಮೊದಲೇ ಅಂಗನವಾಡಿಯಿಂದ ಕೆಲವು ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ. ಚೆನ್ನಾಗೆಲ್ಲ ವಿಷಯಗಳೆಲ್ಲ ಬರೆದು ಮತ್ತು ವಾರಗಳು, ತಿಂಗಳುಗಳು, ಮಾಸಗಳು ಎಲ್ಲ ಕ್ಲೀನಾಗಿ ಬರೆದು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೀನಿ ಕಂಪ್ನಿಯವ್ರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೀವಿ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ಅದ್ರ ಸೈಡ್ ಎಫೆಕ್ಟ್ಸಿಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಮಸ್ಕಾರ, ನನ್ನ ಹೆಸರು ಈರಣ್ಣ ಅಂತೇಳಿ, ಮದ್ದೂರು ಪಂಚಾಯತಿ ಹುಡುಗೆರೆ ನಮ್ಮದು. ಇವತ್ತಿಲ್ಲಿ ಈ ಅಂಗನವಾಡಿ ಒಂದು ಶಾಲೆಗೆ ಬಂದದ್ದು ನೋಡಿ ಸಂತೋಷ ಆಯಿತು. ಕಾರಣ ಯಾಕೆಂದರೆ ಒಂದು ಸರ್ಕಾರ, ಒಂದು ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಒಂದು ಜೀನಿ ಕಂಪ್ನಿಯವರು ಇವತ್ತು ಒಂದು ಮಕ್ಕಳಿಗೆ ಏನನ್ನು ತೋರಿಸ್ಕೊಡ್ಬೇಕು ಅನ್ನೋದೊಂದು ಚಿತ್ರ ಬರೆದು ಒಂದು ಬಣ್ಣ ಮಾಡಿಸಿ ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಅಂಥದ್ರಲ್ಲಿ ಅವಕ್ಕೆ ಎಲ್ಲ ಒಂದು ಎಜುಕೇಷನ್ನ ಇದನ್ನೇ ನಮಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ತಗೊಂಡು ಮಾಂಟೆಸರಿ ಅಂತ ಮಾಡ್ತಾರೆ. ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸ ಒಂದು ಜೀನಿ ಕಂಪ್ನಿಯವರು ಮಾಡೋದು ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲ ಕಡೆ ನೋಡಿ ಚಿತ್ರಗಳು ಬರೆದಿದ್ದಾರೆ. ಏನು ಬುಕ್ಸಲ್ಲಿ ಓದ್ತೀವ ಅಂಥದ್ದನ್ನು ಇವರು ಗೋಡೆ ಮುಖಾಂತರ ನೋಡಿ ನಮ್ಮ ಮಕ್ಕಳಲ್ಲಿ ಈ ಕಡೆ ಗೋಡೆನಲ್ಲಿ ಇಂಥ ಚಿತ್ರ ಇತ್ತು, ಇಂಥ ಕಡೆ ಇಂಥ ಚಿತ್ರ ಇತ್ತು ಅಂದರೆ ಅವ್ರು ಯಾವತ್ತೂ ಆ ಮಕ್ಕಳ ಮನಸ್ಸಲ್ಲಿ ಉಳಿಯುತ್ತೆ. ಬಹುಶಃ ನಮಗೆಲ್ಲ ಪುಸ್ತಕದಲ್ಲಿ ಇರ್ತಾಯಿತ್ತು, ಇವತ್ತೆಲ್ಲ ಇಂಗ್ಲೀಷ್ ಬಂದು ಇಂಥದ್ದೆಲ್ಲ ಮರೆಮಾಚ್ತಾ ಇದೆ. ಅಂಥದ್ರಲ್ಲಿ ಜೀನಿ ಕಂಪ್ನಿಯವ್ರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು 10-15 ವರ್ಷ 20 ವರ್ಷ ಆದರೂ ಸುಣ್ಣ ಬಣ್ಣ ನೋಡಿಲ್ಲ ಎಷ್ಟೋ ಅಂಗನವಾಡಿಗಳು. ಅಂಥದ್ರಲ್ಲಿ ಗುರುತಿಸಿ ಅವ್ರು ಇನ್ನೂ ಕೇಳ್ತಾ ಇದ್ದಾರಂತೆ, ಯಾರಿಗಾದ್ರೂ ಅವಶ್ಯಕತೆ ಇದೆ ನಮ್ಗೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಕೇಳ್ತಾ ಇದ್ದಾರಂತೆ. ತುಂಬ ಸಂತೋಷ. ಆಸಕ್ತಿ ಇರ್ತಕ್ಕಂಥವ್ರು ಇನ್ನೂ ಹೋಗಿ ಸ್ವಲ್ಪ ಇಂಥದ್ದು ಅವ್ರಿಗೆ ಹೇಳಿದರೆ ಇನ್ನೂ ಕೆಲವು ಹಳ್ಳಿಗಳಿಗೆ ಬಂದು ಮಾಡಿಕೊಡ್ತಾರೆ. ಇಲ್ಲಿ ಮಾಡತಕ್ಕಂಥದ್ದಂತೂ ಭಾಳ ಸಂತೋಷ ತಂದಿದೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಆಮೇಲೆ ನಮಗೆಲ್ಲ ಭಾಳ ಸಂತೋಷ ಆಯ್ತು ಇಲ್ಲಿ ಬಂದು ನೋಡಿ. ಈಗ ತುಂಬ ಖುಷಿ ಆಗ್ತೈತಿ. ಇಂಥ ಕಾರ್ಯಕ್ರಮಗಳು ದಿಲೀಪ್ ಸರ್ ಕಡೆಯಿಂದ, ಜೀನಿ ಕಂಪ್ನಿ ಕಡೆಯಿಂದ ಹೆಚ್ಚೆಚ್ಚಾಗಿ ಮೂಡಿ ಬರಲಿ ಅಂತ ನಾವು ಅವರಲ್ಲಿ ಕೋರ್ತೀವಿ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ಸರ್, ನಮ್ಮ ಅಭಿಪ್ರಾಯ, ನಾವು ಇಲ್ಲಿ ಇತ್ತೀಚೆಗೆಲ್ಲ ಮೀಡಿಯಾದಲ್ಲಿ ನಮ್ಮ ಇದರಲ್ಲಿ ಎಲ್ಲ ನೋಡ್ಕೊತಾ ಇದ್ವಿ. ನಮ್ಮ ಜಿನಿ ಕಂಪ್ನಿಯವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿದ್ದಾರೆ ಸರ್. ಇನ್ನೂ ಹೆಚ್ಚಿನದಾಗಿ ಶಾಲಾ ಕಾಲೇಜುಗಳಿಗೆ ಮೇಯ್ನು ಈ ಮಕ್ಕಳಿಗೆ ಒಳ್ಳೆಯ ಒಂದು ಮನೋರಂಜನೆ ಅಂಥದ್ದು, ನಮಗಿಂಥದ್ದು ಒಂದು ವಸ್ತು ಅನ್ನೋದು ಒಂದು ಗೊತ್ತಾಗಬೇಕು ಅಂತ ಅಂದ್ರೆ ಇಂಥ ಚಿತ್ರಗಳಿಂದ ಗೊತ್ತಾಗಬೇಕೆ. ಅದನ್ನು ಇದೇ ಟೀಚರ್ ಆದವರು ಇದು ಏನು ಅಂತ ಹೇಳಿದರೆ ಇದು ಹಣ್ಣು, ಇದು ಸೇಬು, ಇದು ಹಾಗಲಕಾಯಿ, ಇಲ್ಲ ಇದು ಬದನೆಕಾಯಿ ಅನ್ನೋದ್ಕೊಂಥರ ತೋರಿಸೋದಕ್ಕೂ ಇದು ಒಂದು ಒಳ್ಳೆಯ ಚಿತ್ರವಾಗಿ ಬಿಡಿಸಿದ್ದಾರೆ ಸರ್. ಇದು ಭಾಳ ಅನುಕೂಲ. ಇನ್ನೂ ಮುಂದೆ ಹೆಚ್ಚಿನದಾಗಿ ಇನ್ನೂ ಇರತಕ್ಕಂಥ ಅಂಗನವಾಡಿ ಶಾಲಾ ಇಂಥವಕ್ಕೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಸರ್. ಇಂಥದ್ದು ಮಾಡಿಕೊಟ್ಟಿರ್ತಕ್ಕಂಥ ದಿಲೀಪ್ ಕುಮಾರ್ ಸರ್ಗೆ ಒಳ್ಳೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ, ಇನ್ನೂ ಇಂಥ ಸೇವೆಗಳು ಮಾಡಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಸರ್. ಧನ್ಯವಾದಗಳು ಅವ್ರಿಗೆ ಇಂಥವು ಮಾಡ್ತಿರ್ತಕ್ಕಂಥದ್ದು. ಇದು ಅವಶ್ಯಕವಾಗಿ
ಸಾಕಷ್ಟು ಜನ ಶ್ರೀಮಂತರಿದ್ದಾರೆ. ಅವರೆಲ್ರಿಗೂ ಈ ರೀತಿ ಸಮಾಜ ಕಳಕಳಿ ಇದ್ದಿದ್ರೆ ನಮ್ಮ ದೇಶದ ಚಿತ್ರಣನೇ ಬದಲಾಗಿರೋದು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದು ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಸಾವಿರಾರು ಜನ ಸಾಮಾನ್ಯರಲ್ಲಿರ್ತಕ್ಕಂಥ ಸಾಮಾನ್ಯರಿಗೆ ಕೆಲಸ ಕೊಟ್ಟು ತನ್ನ ಸಾಮಾಜಿಕ ಬದ್ಧತೆಯನ್ನು ತೋರಿಸೋದ್ರ ಜೊತೆಗೆ ಇಂತಹ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗೂ ಅವ್ರ ಬಗ್ಗೆ ನಮಗೆ ಅತ್ಯಂತ ಅಭಿಮಾನ ಇದೆ. ಯಾಕಂದರೆ ಹೆಚ್ಚಿನದಾಗಿ ನಮ್ಮ ಸ್ನೇಹಿತರು ಅನ್ನೋದು ಇದ್ದು ಅಭಿಮಾನ. ನಮ್ಮ ಸ್ನೇಹಿತರಾಗಿ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಕೇ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.